ಗೂಗಲ್ ಸ್ಕೆಚಪ್ 2020-21 ಹೇಗೆ ಬಳಸುವುದಂತ ಕನ್ನಡದಲ್ಲಿ ಈಗ ನೀವು ಕಲಿಬಹುದು. ಫಸ್ಟ್ಗೆ ಡಬಲ್ ಕ್ಲಿಕ್ ಮಾಡಿ ಗೂಗಲ್ ಸ್ಕೆಚಪ್ ಮೇಲೆ ಓಪನ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆದಮೇಲೆ ಮೋರ್ ಟೆಂಪ್ಲೇಟ್ಸ್ ಅಂತ ಬರುತ್ತೆ. ಅವಾಗ ನೀವು ಸಿಂಪಲ್ ಆಗಿ ಯೂಸ್ ಮಾಡ್ಬೋದು. ಆರ್ಕಿಟೆಕ್ಚರಲ್ ಸಿಂಪಲ್ ಮೀಟರ್ ಒಳಗೆ ಯೂಸ್ ಮಾಡ್ಬೋದು, ಮಿಲಿಮೀಟರ್ ಒಳಗೆ, ಸೆಂಟಿಮೀಟರ್, ಮೀಟರ್. ಈಗ ನಾನು ಓಪನ್ ಅಪ್ ಫೈಲ್ಸ್ ಅಂತ ಬರುತ್ತೆ. ಫೈಲ್ಸ್ ಓಪನ್ ಅಪ್ ಫೈಲ್ಸ್ ಅಂದಾಗ ಈ ಥರ ನೀವೇನಾದರೂ ಶೋ ಮಾಡಿದರೆ ಈ ಡಯಾಗ್ರಾಮ್ ತೆಗೆದು ಅವಾಗ ನೀವು ಓಪನ್ ಅಪ್ ಫೈಲ್ಸ್ ಅಂತ, ರೀಸೆಂಟ್ ಫೈಲ್ಸ್ ಅಂತ, ರೀಸೆಂಟಾಗಿ ಏನಾದರೂ ವರ್ಕ್ ಮಾಡಿದರೆ ಅದು. ನಾನು ಸಿಂಪಲ್ ಆಗಿ ಆರ್ಕಿಟೆಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಫಸ್ಟ್ ನೀವು ಗೂಗಲ್ ಸ್ಕೆಚಪ್ಪನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈ ಥರ ಓಪನ್ ಆಗುವಂತೆ ಜಸ್ಟ್ ತೋರಿಸ್ತೀನಿ. ಇವೆಲ್ಲ ನಾನು ಚೆಕ್ ಮಾಡಿದ್ದೀನಿ. ನಾನು ಇದೆಲ್ಲ ಚೆಕ್ ಮಾಡಿ ತೋರಿಸ್ತೀನಿ. ಜಸ್ಟ್ ಫಸ್ಟ್ ಟೈಮ್ ಫೀಮ್ ಬಂದು ಹೋಗಿ ಟೂಲ್ ಬಾರ್ಸ್ ಇದ್ರೆ ಎಲ್ಲ ಚೆಕ್ ಮಾಡಿ. ನನಗೆಲ್ಲ ಅನ್ಚೆಕ್ ಫಸ್ಟ್ ಟೈಮ್ ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇಷ್ಟೆಲ್ಲ ನೀವು ಕಮಾಂಡ್ಗಳನ್ನು ಯೂಸ್ ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಜಸ್ಟ್ ನಾವು ಯಾವ ಯೂಸ್ ಮಾಡಬೇಕಂದ್ರೆ ಅವಷ್ಟೇ ಕಮಾಂಡ್ಗಳನ್ನು ನಾನು ತೊಗೊಂಬರ್ತೇನೆ. ಟೂಲ್ ಬಾರ್ಸ್ ಹೆಚ್ಚು ಯೂಸ್ ಮಾಡು ಟೂಲ್ ಬಾರ್ಸ್ಗಳನ್ನು ಅಷ್ಟೇ ಇಟ್ಕೊಂಡು ಎಲ್ಲ ಅನ್ಚೆಕ್ ಮಾಡಿಸ್ಕೊಳ್ಳೋಣ. ಅನ್ಚೆಕ್ ಮಾಡಿದ ಥರ ಒಂದೊಂದಾಗಿ ಇವೆಲ್ಲ ಯೂಸ್ ಆಗ್ತದೆ. ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಥರ ಯೂಸ್ ಮಾಡ್ಕೊಳ್ಳೋದಂತ. ಇದು ಫಸ್ಟ್ ವಿಡಿಯೋ ಅಲ್ವಾ, ಫಸ್ಟ್ ವಿಡಿಯೋದಲ್ಲಿ ಜಸ್ಟ್ ಇವೆಲ್ಲ ಯೂಸ್ ಆಗುತ್ತೆ. ಈಗ ಯಾವುದು ಯೂಸ್ ಮಾಡಬೇಕಂದ್ರೆ ಲಾರ್ಜ್ ಟೂಲ್ ಸೆಟ್ ಇದಷ್ಟೇ ಯೂಸ್ ಆಗುತ್ತೆ ಫಸ್ಟ್. ನೆಕ್ಸ್ಟ್ ಯೂಸ್ ಆಗ್ತೀವಲ್ಲ ಅವು ಹೇಳ್ತಾ ಹೋಗ್ತೀನಿ. ನೀವು ನೋಡ್ತಾ ಹೋಗ್ರಿ ವಿಡಿಯೋನ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಈಗ ಲೈನ್ ಕಮಾಂಡ್ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಲೈನ್ ಕಮಾಂಡ್ ಯೂಸ್ ಮಾಡೋದು ಲೈನ್ ಈ ಥರ ಕ್ಲಿಕ್ ಮಾಡಿ ನೀವು ಲೈನ್ ಕಮಾಂಡನ್ನು ಡ್ರಾ ಮಾಡ್ಬೋದು. ಅಥವಾ ಈಗ ನೀವು ಇದ್ರ ಬ್ಯಾಕ್ ಹೋಗ್ಬೇಕಂದ್ರೆ ಎಸ್ಕೇಪ್ ಬಟನ್ ಒತ್ಕೋಬೋದು. ಎಸ್ಕೇಪ್ ಬಟನ್ ಒತ್ಕೋಬೋದು. ಸೆಲೆಕ್ಟ್ ಸ್ಪೇಸ್ ಬಾರ್ ಒತ್ತಿದ್ರೆ ಬ್ಯಾಕ್ ಹೋಗ್ಬೋದು. ಮತ್ತು ಶಾರ್ಟ್ಕಟ್ ಕೀಸ್ ಜಸ್ಟ್ ಎಲ್ ಟೈಪ್ ಮಾಡಿದರೆ ಆಟೋ ಕಾರ್ಡಲ್ಲಿ ಎಲ್ ಟೈಪ್ ಮಾಡಿ ಎಂಟರ್ ಟೈಪ್ ಮಾಡ್ತಿರ್ತೀರ. ಇಲ್ಲಿ ಜಸ್ಟ್ ಎಲ್ ಟೈಪ್ ಮಾಡಿದರೆ ಲೈನ್ ಡ್ರಾ ಮಾಡ್ಬೋದು ಈ ಥರ. ಮತ್ತು ಇದನ್ನು ಸಪೋಸ್ ನೀವು ಏನಾದರೂ ಇದನ್ನು ಡಿಲೀಟ್ ಮಾಡಬೇಕಂದ್ರೆ, ಎರೇಸ್ ಮಾಡಬೇಕಂದ್ರೆ ರಬ್ಬರ್ ಥರ ಕಾಣ್ತಿದೆಯಲ್ಲ, ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಲೈನ್ ಬೇಕು ಬ್ಯಾಡವೋ ಎರೇಸ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಆ್ಯಂಡ್ ನೀವು ಬ್ಯಾಕ್ ಹೋಗ್ಬೇಕಂದ್ರೆ ಕೀಬೋರ್ಡ್ ಸ್ಪೇಸ್ ಬಟನ್ ಜಸ್ಟ್ ಟೈಪ್ ಮಾಡಬೇಕು. ಏನಾದರೂ ಜಿಗ್ಜಾಗ್ ಥರ ನಿಮಗೆ ಡ್ರಾಯಿಂಗ್ನಲ್ಲಿ ಅವೈಲೇಬಲ್ ಇರ್ತಿದ್ರೆ ಏನಾದರೂ ಡ್ರಾ ಮಾಡೋದಿದ್ರೆ ಈ ಥರ ಡ್ರಾ ಮಾಡ್ಬೋದು. ಹೆಸರು ಕೂಡ ಬರಿಬೋದು ಇದರಲ್ಲಿ. ಕಂಟ್ರೋಲ್ Z. ರೆಕ್ಟ್ಯಾಂಗ್ಯುಲರ್ ಕಮಾಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಈಗ ಜಸ್ಟ್ ಕ್ಲಿಕ್ ಮಾಡಿ ನೀವು ಯೂಸ್ ಮಾಡಿದರೆ ಕಮಾಂಡ್ ಯೂಸ್ ಮಾಡ್ಬೋದು. ಅಥವಾ ಶಾರ್ಟ್ಕಟ್ ಕೀ
ಜಸ್ಟ್ ಟೈಪ್ ಮಾಡಿದರೆ ಕೂಡ ನಿಮಗೆ ರೆಕ್ಟಾಂಗುಲರ್ ಕಮಾಂಡ್ ಬರುತ್ತೆ. ಒಂದು ನೆಕ್ಸ್ಟ್ ಒಂದು ರೊಟೇಟೆಡ್ ರೆಕ್ಟಾಂಗಲ್ ನೀವು ಏನಾದರೂ ಯಾವುದಾದ್ರೂ ಆಂಗಲ್ನಲ್ಲಿ ಜಸ್ಟ್ ನಿಮ್ಗೆ ಯಾವ ಆಂಗಲ್ ಬೇಕು ಕ್ಲಿಕ್ ಮಾಡ್ಕೊಂಡು ರೊಟೇಟ್ ನೀವು ಯಾವ ನೋಡಿ ಎಷ್ಟು ಆಂಗಲ್ ಬೇಕು ಅಷ್ಟು ಆಂಗಲ್ ಸರ್ಕಲ್ ಕಮಾಂಡ್ ಯೂಸ್ ಸರ್ಕಲ್ ಕ್ಲಿಕ್ ಮಾಡಿ ಜಸ್ಟ್ ನಿಮಗೆ ರೇಡಿಯಸ್ ಬೇಕು ರೇಡಿಯಸ್ ನೀವು ಟೈಪ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಇದು ಸರ್ಕಲ್ ಕಮಾಂಡ್. ಪಾಲಿಗೋನ್ ಕೂಡ ಹಾಗೆ ನಿಮಗೆ ಎಷ್ಟು ಬೇಕು ಅಷ್ಟು ರೇಡಿಯಸ್ ಯೂಸ್ ಮಾಡ್ಕೋಬಹುದು. ಸರ್ಕಲ್ ಕಮಾಂಡ್ ಶಾರ್ಟ್ಕಟ್ ಇಸ್ ಸಿ. ಜಸ್ಟ್ ಸಿ ಎಂಟರ್ ಮಾಡಿದಾಗ ನಮಗೆ ಸರ್ಕಲ್ ಬರುತ್ತೆ. ಸ್ಪೇಸ್ ಇದು ಮತ್ತೊಂದು ಮೂವ್ ಕಮಾಂಡ್ ಯೂಸ್ ಮಾಡೋದು ಅಂತ ಸೆಲೆಕ್ಟ್ ಮಾಡಿದಾಗ ನೀವು ಎಲ್ಲಿ ಬೇಕು ಆ ಪ್ಲೇಸ್ನಲ್ಲಿ ಹೋಗಿ ಪ್ಲೇಸ್ ಮಾಡ್ಬೋದು. ಸೇಮ್ ಒಂದು ರೊಟೇಟ್ ಇನ್ನೇನಾದ್ರೂ ರೊಟೇಟ್ ಮಾಡೋದಾದರೆ ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಬೋದು. ನೀವೇನಾದರೂ ಈ ಥರ ಮಾಡಬೇಕಂತ ರೊಟೇಟ್ ಆಗಿ ಡಯಾಗ್ರಾಮಲ್ಲಿ ಏನೇನು ತೆಗೆದಿದ್ದಾರೆ ಏನಾದರೂ ನೀವು ನೋಡಬೇಕು ಅನಿಸಿದ್ರೆ ಮೌಸ್ನ ಕರ್ಸರ್ ಬಟನ್ ಹೆಲ್ಪ್ ಆಫ್ ಜೂಮ್ ಔಟು ಅಪ್ ಆರ್ ಡೌನ್ ಮಾಡ್ತಿರಲ್ಲ ಇದನ್ನು ಪ್ರೆಸ್ ಮಾಡಿ ಹಿಡಿದು ಹೀಗೆ ಓಪನ್ ಮಾಡಿ ನೀವು ಬೇಕಾದ್ರೆ ಡೈರೆಕ್ಷನ್ ಅದು ಕಮಾಂಡ್ ಯಾವುದಂದರೆ ಆರ್ಬಿಟ್ ಕಮಾಂಡ್ ಕ್ಲಿಕ್ ಮಾಡಿ ಈ ಥರ ಮೌಸ್ ಕರ್ಸರ್ ಪ್ರೆಸ್ ಮಾಡಿ ಹಿಡಿದ್ರೆ ಈ ಥರ ಆಗುತ್ತೆ. ಮತ್ತೊಂದು ಕಮಾಂಡ್ ಯಾವುದು ಪ್ಯಾನ್ ಕಮಾಂಡನ್ನು ಈ ಥರ ಯೂಸ್ ಮಾಡಿ ಪ್ಯಾನ್ ಕಮಾಂಡ್ ಶಾರ್ಟ್ಕಟ್ ಯಾವುದಂದರೆ ಸ್ಪೇಸ್ ಬಾರ್ ಶಿಫ್ಟನ್ನು ಪ್ರೆಸ್ ಮಾಡಿ ಮೌಸ್ ಕರ್ಸರನ್ನು ಪ್ರೆಸ್ ಮಾಡಿದರೆ ಪ್ಯಾನ್ ಕಮಾಂಡನ್ನು ಈ ಥರ ಯೂಸ್ ಮಾಡ್ಬೋದು. These are our shortcut methods. And next video I tell please subscribe and like.